ಸಿದ್ದರಾಮಯ್ಯನವರ ಎಸ್ಕಾಟ್ ಅನ್ನ ಪೊಲೀಸರು ಒಳಗ್ಬಿಟ್ಟಿಲ್ಲ. ವಿಧಾನಸೌಧದ ಪಶ್ಚಿಮ ಗೇಟ್ ಬಳಿ ಈ ಘಟನೆ ನಡೆದಿದೆ. ಇದೇ ವಿಚಾರಕ್ಕೆ ಭದ್ರತಾ ಸಿಬ್ಬಂದಿ ಮತ್ತೆ ಎಸ್ಕಾಟ್ ನಡುವೆ ವಾಗ್ವಾದ ಕೂಡ ಆಗಿದೆ. ಈ ವೇಳೆ ಭದ್ರತಾ ಸಿಬ್ಬಂದಿಗೆ ಬೈದು ಅಲ್ಲಿಂದ ತೆರಳಿದ್ದಾರೆ ಎಸ್ಕಾಟ್ ಸಿಬ್ಬಂದಿ. ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಲ್ವಾ ಅಂತ ಪ್ರಶ್ನೆ ಮಾಡಿ ಪೊಲೀಸರನ್ನ ಬೈದು ಅದಾದ್ಮೇಲೆ ಅಲ್ಲಿಂದ ಹೋಗಿದ್ದಾರೆ. ಸೊ ಅದೇ ದೃಶ್ಯಗಳು ನೀವು ಗಮನಿಸ್ತಾ ಇರೋದು. ಎಸ್ಕಾಟ್ ವಾಹನಗಳನ್ನು ಬಿಟ್ಟಿಲ್ಲ, ಬೆಂಗಾವಲು ವಾಹನಗಳನ್ನು ಒಳಗೆ ಬಿಟ್ಟಿಲ್ಲ ಪೊಲೀಸರು. ಇದೇ ಒಂದೂವರೆ ತಿಂಗಳ ಹಿಂದೆ ಸಿಎಂ ಸ್ಥಾನದಲ್ಲಿದ್ದರು ಸಿದ್ದರಾಮಯ್ಯನವರು. ವಿಧಾನಸೌಧಕ್ಕೆ ಬರ್ತಾ ಇದ್ರೆ ದೊಡ್ಡ ಎಸ್ಕಾಟ್ ಇರ್ತಾ ಇತ್ತು. ಪೊಲೀಸರು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡು ಕಾಯ್ತಾ ಇರ್ತಾ ಇದ್ರು. ಈಗ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರು. ಮೊನ್ನೆ ಅಷ್ಟೇ ನಾವು ಮತ್ತೊಂದು ವಿಡಿಯೋ ನೋಡ್ತಾ ಇದ್ವಿ. ಆ ವಿಧಾನಸೌಧದ ಪಡಸಾಲೆಯಲ್ಲಿ ಅವರು ಏಕಾಂಗಿಯಾಗಿ ಹೋಗ್ತಾ ಇದ್ದಂಥ ವಿಡಿಯೋ ಒಂದು ವೈರಲ್ ಆಗಿತ್ತು. ಅವ್ರ ಜೊತೆಗೆ ಯಾರೊಬ್ಬರು ಕೂಡ ಇರಲಿಲ್ಲ ನೋಡಿ. ಅಧಿಕಾರ ಇದ್ದಾಗಷ್ಟೇ ಜನ, ನಾಯಕರು, ಮುಖಂಡರು ಎಲ್ಲ ಸುತ್ತಮುತ್ತ. ಅದಾದಮೇಲೆ ಸಿದ್ದರಾಮಯ್ಯನವರು ಏಕಾಂಗಿ ಅಂತ ಆ ವಿಡಿಯೋ ವೈರಲ್ ಆಗಿತ್ತು. ಇವತ್ತು ನಡೆದಿರೋ ಘಟನೆ ಮತ್ತೊಂದು ಗಮನಿಸ್ತಾ ಇದ್ವಿ. ಅವರ ಎಸ್ಕಾಟ್ ವಾಹನಗಳನ್ನು ಒಳಗೆ ಬಿಡದೆ ಪೊಲೀಸರು ತಡೆದಿದ್ರು, ವಾಗ್ವಾದ ಆಗಿದೆ, ಆಮೇಲೆ ಒಳಗೆ ಬಿಟ್ಟಿದ್ದಾರೆ.